ಕೋವಿಡ್ ಪೇಷಂಟ್ ಅನ್ನ ಕೊಂದು ಬಿಡಿ. ಮಹಾರಾಷ್ಟ್ರದ ಕ್ರೂರಿ ವೈದ್ಯನ ಆಡಿಯೋ ಕ್ಲಿಪ್ ಒಂದು ವೈರಲ್ ಆಗಿದೆ. ಕೋವಿಡ್ ರೋಗಿಯೊಬ್ಬರನ್ನ ಕೊಂದು ಬಿಡಿ ಅಂತ ಹೇಳಿ ವೈದ್ಯ ನಾರಾಯಣ ಹರಿ ಅಂತ ಕರಿತೀವಲ್ಲ, ಆ ವೈದ್ಯರು ಹೇಳಿರುವಂತಹದ್ದು ಬೆಡ್ ಕೊರತೆ ಕಾರಣ ಕೊಲ್ಲಲು ಸೂಚಿಸಿದ್ದ ವೈದ್ಯ. ಲಾತೂರು ಜಿಲ್ಲೆ ಉದ್ಗೀರ್ ಸರ್ಕಾರಿ ವೈದ್ಯನ ಕ್ರೌರ್ಯ ನೋಡಿ. ಭೂಮಿಗೆ ಭಾರವಾದವನು ಡಾಕ್ಟರ್ ಶಶಿಕಾಂತ್ ದೇಶಪಾಂಡೆ ಅಂತೆ. ಶಶಿಕಾಂತ್ 10 ದಿನಗಳಿಂದ ಟ್ರೀಟ್ಮೆಂಟ್ ಪಡಿತಿದ್ದಂತಹ ಮಹಿಳಾ ರೋಗಿಯನ್ನ ಕೊಲ್ಲೋದಕ್ಕೆ ಡಾಂಗೆಗೆ ದೇಶಪಾಂಡೆ ಸೂಚನೆಯನ್ನ ಕೊಟ್ಟನಂತೆ. ಆಕ್ಸಿಜನ್ ತೀವ್ರ ಕೊರತೆ ಉಂಟಾಗ್ತಾ ಇದೆ, ಬೆಡ್ಗಳ ಕೊರತೆ ಇದೆ, ಒಂದು ಕೆಲಸ ಮಾಡು, ಆಕೆಯನ್ನ ಕೊಂದು ಬಿಡು ಅಂತ ಹೇಳದ್ನಂತೆ. ಇದು ನಿಂಗೆ ಅಭ್ಯಾಸ ಇರುವ ಕೆಲಸವೇ ಅಲ್ವಾ? ಮಹಿಳೆಯ ಪತಿ ಇರೋದನ್ನು ತಿಳಿಯದೆ ಸೂಚಿಸಿದ್ದ ದೇಶಪಾಂಡೆ. ಪಾಪ ಅವನು ಎದೆ ಒಡ್ಕಳದಲ್ಲೇ ಇದ್ದಿದ್ದ ಪುಣ್ಯ. ಇದನ್ನ ಕೇಳಿ ಶಾಕ್ ಆಗಿದ್ದಂತಹ ಮಹಿಳೆಯ ಪತಿ, ಟ್ರೀಟ್ಮೆಂಟ್ ಕಾರಣ ಆಗ ಮೌನವಾಗಿದ್ದಂತಹ ಪತಿ ನಿಸ್ಸಹಾಯಕತೆ. ಪಾಪ ವೈದ್ಯ ಏನಾದರೂ ಮಾಡಿಬಿಟ್ರೆ. ಅದೃಷ್ಟವಶಾತ್ ಆಕೆ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಆಕೆ ಗುಣಮುಖ ಆದ್ರು, ಆದರೆ ಈತನ ಮನಸ್ಥಿತಿಗೆ ಏನು ಈಗ? ಅದರ ಟ್ರೀಟ್ಮೆಂಟ್ ಯಾವಾಗ? 4 ವರ್ಷದ ನಂತರ ಇದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಒಂದು ವೈರಲ್ ಆಗಿದೆ. ಇದು ಮಹಿಳೆಯ ಕಿವಿಗೆ ಬಿದ್ದ ಕಾರಣ ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಡಾಕ್ಟರ್ ಶಶಿಕಾಂತ್ ದೇಶಪಾಂಡೆ ವಿರುದ್ಧ ದೂರು, ಮೊಬೈಲ್ ಸೀಸ್ ಮಾಡ್ಕೊಂಡಿದ್ದಾರೆ. ಮತ್ತೊಬ್ಬ ಡಾಕ್ಟರ್ ಡಾಮ್ಗೆಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ತನಿಖೆ ಶುರು ಹಚ್ಕೊಂಡಿದ್ದಾರೆ. ವೈದ್ಯನ ದೃಷ್ಟಿಯಲ್ಲಿ ಪ್ರತಿಯೊಂದು ರೋಗಿಯೂ ಕೂಡ ಆ ರೋಗಿಯನ್ನ ಜೀವ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ ವೈದ್ಯ. ಅದಕ್ಕೆ ಹೇಳೋದು ವೈದ್ಯ ನಾರಾಯಣ ಹರಿ ಅಂತ. ದೇವರ ಸ್ಥಾನ ಕಳೆದ ನಂತರ ಮುಂದೆ ಬರುವಂತಹದ್ದೇ ಗುರು ಮತ್ತು ಡಾಕ್ಟರ್ಗಳದ್ದೇ. ಇಂತಹ ಒಂದು ಸ್ಥಾನದಲ್ಲಿತ್ಕೊಂಡು ಒಂದು ಪೇಷಂಟ್ ಅನ್ನು ಕೊಂದು ಬಿಡು ಅಂತ ಹೇಳ್ತಾನಂತಲ್ಲ. ಇದು ಲಾತೂರು ಜಿಲ್ಲೆ ಉದ್ಗೀರ್ ಸರ್ಕಾರಿ ವೈದ್ಯನ ಕ್ರೌರ್ಯ. ಇದು ಆತನ ಆಡಿಯೋ 3 ವರ್ಷದ ಹಿಂದಿನದ್ದು. ಆದರೆ ಪಕ್ಕದಲ್ಲೇ ಗಂಡ ಇದ್ದಾನೆ, ಗಂಡನ್ನ ಅವನು ಗಮನಿಸಿಲ್ಲ. ಸೊ ಇನ್ನೊಬ್ಬರ ಡಾಕ್ಟರ್ ಕೇಳ್ತಾರೆ, ಈ ಪೇಷಂಟ್ಗೆ ಇಲ್ಲಿ ಬೆಡ್ ಇಲ್ಲ, ಏನು ಮಾಡೋದು ಅಂತೇಳಿ. ಆತನ ಭಾಷೆಯಲ್ಲಿ ಕೊಂದು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದಾನೆ. ಪಕ್ಕದಲ್ಲೇ ಇದ್ದ ಗುಂಡ್ಕಲ್ ನಂಗೆ ಗಂಡ ಕೇಳಿಸ್ಕೊಂಡು ಆ ಸಂದರ್ಭದಲ್ಲಿ ಯಾವ ರಿಯಾಕ್ಟ್ ಕೂಡ ಮಾಡಿಲ್ಲ ಗಂಡ. ಕಾರಣ ಏನಾದರೂ ಟ್ರೀಟ್ಮೆಂಟ್ಗಳನ್ನು ಇವರು ಬೇರೆ ತರಹದಲ್ಲಿ ಕೊಟ್ಟುಬಿಟ್ರೆ ಹಾಗಂತ ಸುಮ್ಮನಾಗಿದ್ದ. ಸೊ ಆಕೆ ಅದೃಷ್ಟವಶಾತ್ ಯಾವ ರೋಗಿಯನ್ನ ಕೊಲ್ಲೋದಕ್ಕೆ ಸೂಚನೆ ಕೊಟ್ಟಿದ್ನಲ್ಲ ಈ ಗೂಂಡ, ಆ ರೋಗಿ ಗುಣಮುಖಳಾಗಿದ್ಲು. ಎಲ್ಲ ಸರಿಯಾದ ನಂತರ ಈ ಆಡಿಯೋವನ್ನು ಕೇಳಿಸ್ಕೊಂಡಿದ್ದಾರೆ. ಈ ತರಹದ್ದು ಒಂದು ವೈದ್ಯರು ಈ ಸಮಾಜ ಅಥವಾ ಈ ಭೂಮಿ ಮೇಲಿದ್ದಾರಾ ಅನ್ನುವಂತಹದ್ದು. ಗಂಡ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಆ ವೈದ್ಯ ಯಾರಿದ್ದಾನೋ ಆತನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. 2 ಡಾಕ್ಟರ್ಗಳ ಮೊಬೈಲ್ಗಳನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬ ಕಾಣಿಸ್ತಿಲ್ಲ, ಒಬ್ಬ ಡಾಕ್ಟರ್ ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಅದರ ಮುಂದಿನ ತನಿಖೆಗಳು ಕೂಡ ಚುರುಕುಗೊಂಡಿದೆ. 4 ವರ್ಷದ ನಂತರ ಇದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಈಗ ವೈರಲ್ ಆಗಿರುವಂತಹದ್ದು, ಆ ಡಾಕ್ಟರ್ನ ಆಡಿಯೋ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.